ಭಗವಂತನ ಆಣೆ ಯಾವ ಸಂತ್ರಸ್ತೆಯರನ್ನ ನಾನು ಭೇಟಿ ಮಾಡಿಲ್ಲ. ದೇವರಾಜೇಗೌಡ ಹೇಳುತ್ತಿರುವುದು ಹಸಿ ಸುಳ್ಳು ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿದರು. ಹೊಳೆನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಮುಖಂಡ ದೇವರಾಜೇಗೌಡ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಸುಳ್ಳಿನ ಸುರಿಮಳೆಯನ್ನ ನಮ್ಮ ನಾಯಕರು ನಮ್ಮ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದರು. ನಾನು ಯಾವುದೇ ಸಂತ್ರಸ್ತೆಯನ್ನ ಭೇಟಿ ಮಾಡಿಲ್ಲ. ಸ್ಕೈಬರ್ಡ್ ಹೋಟೆಲ್ನಲ್ಲಿ ಸಿಸಿಟಿವಿ ವಿಡಿಯೋ ಇದೆ, ಪರಿಶೀಲನೆ ನಡೆಸಲಿ. ಹಾಸನ ಹೊಳೆನರಸೀಪುರದಲ್ಲಿ ಬಹಿರಂಗವಾಗಿ ಚರ್ಚೆ ಬರಲಿ. ನನ್ನ ಪಾತ್ರ ಇದೆ ಎಂದು ಸಾಬೀತು ಮಾಡಿದರೆ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ. ಜೂನ್ 4ರಂದು ಜನರ ಆಶೀರ್ವಾದದಿಂದ ಗೆದ್ದರೆ ಅಂದೇ ರಾಜೀನಾಮೆ ಕೊಡುತ್ತೇನೆ. ಇವರು ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾವ ಪಕ್ಷದಲ್ಲಿ ಇದ್ದಾರೆ? ಎನ್ನ ವೃತ್ತದಲ್ಲಿ ಎಲ್ಇಡಿ ಹಾಕಿಸಿ ವಿಡಿಯೋ ತೋರಿಸುತ್ತೇನೆ ಅಂತ ಹೇಳಿದವರು ಯಾರು ಎಂದು ಪ್ರಶ್ನಿಸಿದ ಅವರು, ಈ ಪ್ರಕರಣ ಸರಿಯಾಗಿ ತನಿಖೆ ನಡೆಯಬೇಕು. ದೇವರಾಜೇಗೌಡ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ. ಆ ಬಗ್ಗೆ ಈಗಾಗಲೇ ವಕೀಲರ ಜೊತೆ ಮಾತನಾಡಿದ್ದೇನೆ. ನನಗೆ ಕಳಂಕ ಬರುವ ಕೆಲಸ ಮಾಡುತ್ತಿರುವ ದೇವರಾಜೇಗೌಡರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ. ಪೆನ್ಡ್ರೈವ್ ವಿಚಾರ ಮಾತನಾಡಲು ಅಸಹ್ಯ ಆಗುತ್ತೆ. ನಾನು ಸುಸಂಸ್ಕೃತ ಕುಟುಂಬದಿಂದ ಬಂದವನು, ಅಕ್ಕ ತಂಗಿಯರ ಜೊತೆ ಬೆಳೆದವನು. ಈ ಗೊಜ್ಜೆ ರಾಜಕಾರಣಕ್ಕೆ ಕಾರಣ ದೇವರಾಜೇಗೌಡ. ಎಸ್ಐಟಿ ದಿಕ್ಕು ತಪ್ಪಿಸಲು ಈ ರೀತಿ ಮಾತನಾಡುತ್ತಿದ್ದಾರೆ. ತಾನು ತಿಂದು ಬೇರೆಯವರ ಬಾಯಿಗೆ ಒರೆಸುತ್ತಿದ್ದಾರೆ. ದೇವರಾಜೇಗೌಡ ಬದ್ಧತೆ ಇಲ್ಲದ ರಾಜಕಾರಣಿ. ಇವರು ರಾಜಕಾರಣಿನೋ ವಕೀಲನೋ ಗೊತ್ತಿಲ್ಲ. ಇದೆಲ್ಲ ರಾಜಕೀಯ ಷಡ್ಯಂತ್ರ. ಈ ತನಿಖೆ ದಿಕ್ಕು ತಪ್ಪಿಸುವ ಕೆಲಸ ವಹಿಸಿಕೊಂಡಿದ್ದಾರೆ. ನಾನು ಯಾವ ತನಿಖೆಗಾದರೂ ನಾನು ಸಿದ್ಧ. ನನ್ನ ಹೆಸರು ಏಕೆ ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ಚರ್ಚೆಗೆ ಸಿದ್ಧನಿದ್ದೇನೆ. ನನ್ನ ಮುಂದೆ ದಾಖಲೆ ತೋರಿಸಲಿ. ಆಡಿಯೋಗಳನ್ನ ಅವರೇ ಸೃಷ್ಟಿ ಮಾಡಿದ್ದಾರೆ ಎಂದು ಹರಿಹಾಯ್ದರು. ಬಿಜೆಪಿ ಮುಖಂಡ ಮತ್ತೆ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ, ಇದು ಸುಳ್ಳಿನ ಕಂತೆಗಳನ್ನ ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SIT ಇಂದ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದು 100% ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರ್ಲಿ, ಹಾಸನಕ್ಕೆ ಚರ್ಚೆಗೆ ಬರ್ಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರ್ಲಿ. ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ರೆ, ಯಾವ್ದಾದ್ರು ಒಂದು ಅವ್ರು ಹೇಳ್ತಾ ಇದಾರಲ್ಲ, ಈಗ ನಾನು ಹೇಳಿದ್ರೆ